ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಕತೆಯನ್ನು ಪ್ರಾರಂಭ ಮಾಡೋದಕ್ಕೂ ಮೊದಲು ಶ್ರೋತೃಗಳಲ್ಲಿ ಒಂದು ವಿನಂತಿ. ಇತ್ತೀಚೆಗೆ ಬೇರೆಯವರ ಕತೆಗಳನ್ನು ಕದ್ದು ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಿಕೊಳ್ತಾ ಇರೋರ ಸಂಖ್ಯೆ ಹೆಚ್ಚುತ್ತಿದೆ. ಹಾಗಾಗಿ ನಾವು ನಮ್ಮ ಎಚ್ಚರಿಕೆಯಲ್ಲಿರೋದು ಒಳ್ಳೆಯದಲ್ವಾ? ಈ ಚಾನೆಲ್ನಲ್ಲಿ ಪ್ರಸಾರ ಆಗ್ತಾ ಇರೋ ಕತೆ ಕಿರುಗತೆಗಳನ್ನು ಬೇರೆ ಯಾವುದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಆಗ್ತಾ ಇರೋದು ಕಂಡು ಬಂದರೆ ದಯವಿಟ್ಟು ಅದನ್ನು ನಮ್ಮ ಗಮನಕ್ಕೆ ತನ್ನಿ. ಅಂಥ ಚಾನೆಲ್ಗಳ ವಿರುದ್ಧ ಸೂಕ್ತ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ನನ್ನೆದೆಯ ಬಾಂದಳದಿ ಕಥೆಯ 68ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 69ನೇ ಅಧ್ಯಾಯವನ್ನು ಶುರು ಮಾಡೋಣ. ಕಾರುಗಳು ಮರೆಯಾಗುವವರೆಗೂ ಕೈ ಬೀಸುತ್ತಾ ನಿಂತಿದ್ದವರು ಎಲ್ಲರೂ ಒಳ ಬಂದರು. ಬಟ್ಟೆ ಬದಲಿಸಿ ಬಂದು, ಶರು, ಸ್ನೇಹ ರೆಸ್ಟ್ ಮಾಡ್ರೆ, ಆಂಟಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂದಳು ನಕ್ಷತ್ರ. ನಾವೇನೂ ಕೆಲಸನೇ ಮಾಡಲಿಲ್ಲ ಕಣೆ ನಕ್ಷು, ನಿಮ್ಮ ಅತ್ತೆ ಅಂದರೆ ಎಲ್ಲ ಮಾಡಿದ್ರು, ನಾನು ಹೆಲ್ಪ್ ಮಾಡ್ತೀನಿ ಅಂದಳು ಸ್ನೇಹ. ಹಾಗಾದರೆ ಆಂಟಿಗೆ ರೆಸ್ಟ್ ಕೊಡೋಣ ಎಂದು ಲಲಿತಾರಿಗೆ ರೆಸ್ಟ್ ಮಾಡೋದಕ್ಕೆ ಹೇಳಿದರು. ಕಾಫಿ ಮಾಡಿಕೊಂಡು ಸ್ನೇಹ ಲಲಿತಾರಿಗೆ ಕೊಡಲು ಹೋದರೆ, ನೀನು ಯಾಕೆ ಉಳ್ಕೊಂಡೆ ಅಂದಳು ನಕ್ಷತ್ರ ನವೀನ್ಗೆ. ಮುತ್ತು ಬೇಕಾದರೆ ನನ್ನನ್ನೇ ಕೇಳಬೇಕಿತ್ತು, ಮುಗಿಲಿಗೆ ಏಕೆ ಹೇಳಿದ್ದೆ? ನೋಡೀಗ ಮುಗಿಲಲ್ಲಿ ರಂಗು ಮೂಡಿದೆ ಅಂದ ನವೀನ್ ಅಡುಗೆ ಮನೆಯ ಕಿಟಕಿಯಿಂದ ಪಶ್ಚಿಮದಲ್ಲಿ ಮುಳುಗುತ್ತಿದ್ದ ಸೂರ್ಯನನ್ನು ತೋರಿಸುತ್ತಾ. ಇಡಿಯಟ್, ಚಟೀರನೆ ಹೊಡೆದವಳು ಏನೋ ಒಂದು ಹೇಳ್ತಾನೆ ಅಂದಳು ಮುದ್ದಾಗಿ ಊದಿಸಿಕೊಳ್ಳುತ್ತಾ. ಎಲ್ಲರೂ ಹೋದರೆ ಮತ್ತೆ ಮನೆ ಖಾಲಿ ಖಾಲಿ, ಲಲಿತಮ್ಮ ಫೀಲ್ ಆಗಲ್ವಾ? ಹಾಗೆ ಮದುವೆ ಬಗ್ಗೆ ಪ್ಲ್ಯಾನಿಂಗ್ ಮಾಡಬಾರ್ದಾ? ನೀನು ಉಳ್ಕೊಂಡಿಯಲ್ಲ, ಸೊ ಉಳ್ಕೊಂಡೆ ನಾನು ಅಂತ ತಬ್ಗೊಳ್ತಾ ಹೇಳ್ದ ನವೀನ್. ಬಿಡೋ, ಯಾರಾದರೂ ನೋಡ್ತಾರೆ ಕೊಸರಾಡಿ ಬಿಡಿಸ್ಕೊಂಡ್ಳು. ದೂರ ಸರಿದು ನಿಲ್ಲುತ್ತಾ, ಯಾರೂ ನೋಡಲ್ಲ ಅಂದರೆ ಓಕೆನಾ ತುಂಟತನದಿಂದ ಕಣ್ಮಿಟುಕಿಸುತ್ತಾ ಹೇಳಿದ ನವೀನ್. ಶರು, ನಿನ್ನ ಬ್ರೋನ ಕರೆದು ಕೂರಿಸ್ಕೊಂಡು ಮಾತಾಡೆ ಕೂಗಿದಳು ನಕ್ಷತ್ರ. ನಕ್ಷತ್ರ ಕೂಗ್ತಾ ಇದ್ದಾಳೆ ಎಂದು ಎದ್ದು ಹೋಗಲೋದ ಪ್ರೇಕ್ಷಾಳನ್ನು ತಡೆದ ಶರದಿ, ಕೂತ್ಕೊಳ್ಳೆ ಸುಮ್ಮನೆ, ಬ್ರೋ ಇದ್ದಾರೆ, ಕಾಲೇಜ್ ಗಲಾಟೆ ಆಮೇಲೆ ಮದುವೆ ಮಾತುಕತೆ, ಇಬ್ಬರೂ ಫ್ರೀಯಾಗೇ ಸಿಕ್ಕಿಲ್ಲ ಅಂದ್ಲು. ಮನೆ ತುಂಬ ಜನ ಇದ್ದರೂ ಅವ್ರಿಗೆ ಪ್ರೈವಸಿ ಕೊಡ್ತಿರಲ್ಲ, ಹೇಗೆ? ಪ್ರೇಕ್ಷಾಳಿಗೆ ಆಶ್ಚರ್ಯ. ಅದು ಹಾಗೆ ಪ್ರೇಕ್ಷಾ, ಒಬ್ಬೊಬ್ಬರನ್ನ ಅರ್ಥ ಮಾಡ್ಕೊಂಡಾಗ ಇರ್ತೀಯಲ್ಲ, ನೋಡ್ತಾ ಗೊತ್ತಾಗುತ್ತೆ ಅಂದಳು ಶರದಿ. ಯು ಆಲ್ಸೋ ಲಕ್ಕಿ ಶರದಿ, ನಿಮ್ಗಳನ್ನು ನೋಡ್ತಾ ಇದ್ದರೆ ಫ್ಯಾಮಿಲಿ ಪವರ್ ಬಾಂಡಿಂಗ್ ಒಂಥರ ಖುಷಿಯಾಗುತ್ತೆ ಮನಸ್ಸಿನ ಮಾತನ್ನು ಪ್ರೇಕ್ಷಾ ಹೇಳಿದ್ಲು. ನೀನು ಅವಳು ಮಾತು ಕೇಳಿಕೊಂಡು ಇಲ್ಲೇ ಕೂತ್ಕೋ ಆಯಿತಾ ಎನ್ನುತ್ತಾ ಒಳ ಬಂದ ಸ್ನೇಹ, ತಗೊಳ್ಳೆ ಸತೀಶ್ ಕಾಲ್ ಮಾಡ್ತಿದ್ದಾರೆ ಅಂತ ಮೊಬೈಲ್ ಕೊಟ್ಟು ಪ್ರೇಕ್ಷಾಳನ್ನು ಹೊರಗಡೆ ಕರ್ಕೊಂಡು ಬಂದಳು. ನಾವು ಸೀದಾ ನಮ್ಮ ಮನೆಗೆ ಹೋಗ್ತೀವಿ ಎಂದು ವಿಶ್ವನಾಥ ದಂಪತಿಗಳು ಹೇಳಿದ್ರು ಕೇಳದೆ, ಬನ್ನಿ ನೀವು ಮಗಳನ್ನು ಕೊಡೋ ಮನೆ ಅಂತ ಶಾಸ್ತ್ರಕ್ಕೆ ಅದು ನಾವು ಬಲವಂತ ಮಾಡಿದ್ದಕ್ಕೆ ಬಂದಿದ್ದು ಬಿಟ್ಟರೆ ಮತ್ತೆ ಇಲ್ಲಿಗೆ ಬಂದೇ ಇಲ್ಲ, ಬನ್ನಿ ನಾವೇ ಬರ್ತಿದ್ದೀವಿ ಅಂತ ಗೌಡರ ಮನೆಯವರೆಲ್ಲ ಬಲವಂತ ಮಾಡಿ ತಮ್ಮ ಮನೆಗೆ ಕರ್ಕೊಂಡು ಹೋದರು. ಇನ್ನೂ ಇವನೊಬ್ಬ ಬಾಕಿ ಇದ್ದಾನೆ ಅಂದರು ಸದಾನಂದರು ಸೋಫಾ ಮೇಲೆ ಕೂರುತ್ತಾ ಯತಿಯ ಹೆಗಲಿಗೆ ಒಡೆಯುತ್ತಾ. ಅದೇನು ಮಾವಂದ್ರಿಗೂ ಸೊಸೆಗೂ ನಾವು ಕಣ್ ಕುಗ್ತೀವೇನೋ, ಬಿಡಿ ಗೌಡ್ರೆ ನೀವು ನನ್ನನ್ನಾದರೂ ಅಂದ ಯತಿ. ಇಲ್ಲ ಕಣೋ, ನಿನ್ನ ವಿಷಯದಲ್ಲೇನೋ ಆತರ ಇಲ್ಲ, ನಿಧಾನವಾಗಿ ಸತಿ ನವಿ ಮಕ್ಕಳು ನಾಮಕರಣ ಮುಗಿಸಿ ಮಕ್ಕಳು ಸ್ಕೂಲ್ಗೆ ಹೋಗೋ ಹಾಗಾದ್ಮೇಲೆ ನೀನು ಮದುವೆ ಮಾಡೋದು, ಚಿಂತೆ ಮಾಡಬೇಡ ಬಿಡು ಅಂದರು ಗೌಡ್ರು. ಯಾಕೊಂದು ಬೇಬಿ ಸಿಟ್ಟಿಂಗ್ ಓಪನ್ ಮಾಡ್ತೀನಿ, ನಿಮ್ಮ ಮನೆ ಮೊಮ್ಮಕ್ಕಳನ್ನೆಲ್ಲ ತಂದುಬಿಡಿ ಅಂದ ಯತಿ ನಗುತ್ತಾ. ಹೌದು, ಹೇಗೋ ಮುನೇಶ್ವರಂಗೆ ಬಿಟ್ಟಿರೋ ಗೂಳಿತಾನೆ ನೀನು ಅಂದ ಸತಿ. ಎಲ್ಲ ಇದ್ದರೂ ಹೆತ್ತವರಿಲ್ಲದ ಕೊರಗು ಸತಿ ಮನಸ್ಸಿನಲ್ಲಿ, ಆದರೆ ಯಾರೆದುರಿಗೂ ತೋರಿಸ್ಕೊಳ್ತಾ ಇರಲಿಲ್ಲ. ನಾವೇನಾದರೂ ಅರ್ಜೆಂಟ್ ಮಾಡಿದ್ವಾ ಗೌಡ್ರೆ, ಶಾಸ್ತ್ರ ಸಂಪ್ರದಾಯ ಅಂದ್ಕೊಂಡು ವಿಶ್ವನಾಥರು ಕೇಳಿದರು. ಹಾಗೆಲ್ಲ ಏನಿಲ್ಲ, ಸರಿಯಾದ ವಯಸ್ಸಿನಲ್ಲೇ ಯೋಚನೆ ಮಾಡ್ತಿದ್ದೀವಿ, ಹಾಗೇನು ಬಾಲ್ಯ ವಿವಾಹ ಮಾಡ್ತಿಲ್ವಲ್ಲ, ಯೋಚನೆ ಬಿಡಿ ಅಂದರು ಗೌಡರು. ನಮ್ಮ ಮನೆಯವರಿಗೆ ಹಾಗೆ, ಹೆಣ್ಮಕ್ಳಂದರೆ ಪ್ರೀತಿ ಜಾಸ್ತಿ, ನಕ್ಷು ಓದಬೇಕು ಅಂತ ಹೇಳಿದೆ ನೀವೆಲ್ಲ ಒಪ್ಪದೇ ಇದ್ದಿದ್ರೆ ಅವಳ ಮದುವೆನೂ ಮಾಡ್ಬೋದಾಗಿತ್ತು ಅಂದರು ಪೂರ್ಣಿಮಾ. ಶರದಿ ಮೆಚೂರ್ಡ್ ಹುಡುಗಿ, ನಿಭಾಯಿಸ್ಕೊಂಡು ಹೋಗ್ತಾಳೆ, ಆದರೆ ನಕ್ಷತ್ರಂಗೆ ಇನ್ನೂ ಅನುಭವ ಸಾಲದು, ನಿಧಾನ ಮಾಡಿದ್ರಲ್ಲಿ ತಪ್ಪೇನಿಲ್ಲ, ನಾವೆಲ್ಲ ಮನಸ್ಫೂರ್ತಿಯಾಗಿ ಒಪ್ಪಿದ್ದೀವಿ, ನೀವೇನು ಯೋಚನೆ ಮಾಡಬೇಡಿ ಅಂದರು ಸುಧಾಮಣಿ. ಮದುವೆ ತಯಾರಿಯ ಮಾತುಕತೆ ಮುಗಿಸೋ ಅಷ್ಟರಲ್ಲಿ ಶಾಂತಮ್ಮ ಅಡುಗೆ ಸಿದ್ಧ ಮಾಡಿದರು. ಬೀಗರ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಿ ವೀಳ್ಯ ಸವಿಯುತ್ತಾ ಕುಳಿತಿರಬೇಕಾದ್ರೆ ನಕ್ಷತ್ರ ವಿಡಿಯೋ ಕಾಲ್ ಮಾಡಿದ್ಲು ವಿಶ್ವನಾಥರಿಗೆ. ಅವಳಿಗೂ ಕೂಡ ಅಪ್ಪನನ್ನು ಬಿಟ್ಟಿರುವುದು ಕಷ್ಟದ ವಿಷಯ. ಎಲ್ಲರೂ ನವೀನ್ ಮನೆಯಲ್ಲಿ ಇರುವುದು ತಿಳಿದು ಆಡಬೇಕಾದ ಮಾತು ಗಂಟಲಲ್ಲೇ ಉಳಿಯಿತು. ಬೆಳೆದ ಮಗಳೆನ್ನುವುದು ನೆನಪಾಗಿ ಎಲ್ಲರೂ ಒಟ್ಟಿಗೆ ಹಾಲ್ನಲ್ಲಿ ಕುಳಿತಿದ್ದು ನೋಡಿದ ನಕ್ಷತ್ರಳಿಗೆ ನಡುಗಿದಂತಾಯಿತು. ಇಷ್ಟು ದೊಡ್ಡ ಅವಿಭಕ್ತ ಕುಟುಂಬ, ನಾನೇ ಹಿರಿಸೊಸೆ ಆಗಬೇಕಾದವಳು, ನನ್ನಿಂದ ಯಾವ ಅಪಚಾರವೂ ಆಗದೇ ಇರಲಿ, ನಿಭಾಯಿಸಬಲ್ಲೆನ ನಾನು ಅಂತ ಅಳುಕಿದ್ಲು.
ಶರದಿ ಮನೆಯಲ್ಲಿ ಎಲ್ಲರೂ ಊಟ ಮುಗಿಸಿ 4 ಗೆಳತಿಯರು ಹಾಲ್ನಲ್ಲಿ ಮಲಗಿದರೆ ಇಡೀ ರಾತ್ರಿ ಮಾತು ಹರಟೆ ನಗು ಮುಂದುವರೆದಿತ್ತು. ರೂಮ್ಗಳಲ್ಲಿ ಮಲಗಿದ್ದ ನವೀನ್ ಮತ್ತು ಲಲಿತಾ ಎದ್ದು ಬಂದು ಜಾಯ್ನ್ ಆಗುವಷ್ಟು. ನಂತರದ 3 ತಿಂಗಳು ಕಣ್ಮುಚ್ಚಿ ಬಿಡುವುದರೊಳಗೆ ಕಳೆದಿದ್ವು. ಈ ನಡುವೆ ನವೀನ್ ಮತ್ತು ಗೌಡರು ತುಂಬ ಬ್ಯುಸಿಯಾಗಿದ್ದರು. ಎಷ್ಟೇ ಬ್ಯುಸಿ ಇದ್ದರೂ ನಕ್ಷತ್ರಳನ್ನು ಕಾವಲು ಕಾಯುವುದನ್ನು ತಪ್ಪಿಸಿರಲಿಲ್ಲ. 2 ಅನಾಹುತಗಳು ಆದಮೇಲೆ 3ನೇಯದು ಆಗುವುದು ಬೇಕಿರಲಿಲ್ಲ. ಸತೀಶ್ ಶರದಿ ಇಬ್ಬರು ಕುಳಿತು ಮಾತನಾಡಿ ಅದ್ದೂರಿ ಮದುವೆ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದರು. ಅದನ್ನೇ ಗೌಡರ ಮುಂದೆಯೂ ಹೇಳಿದರು. ಒಲ್ಲದ ಮನಸ್ಸಿನಿಂದಲೇ ಬಾಳಿ ಬದುಕುವವರು ಅವರು. ಅವರಿಷ್ಟದಂತೆ ಆಗಲಿ ಅಂತ ಅವರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ತೀರ್ಮಾನಕ್ಕೆ ಬಂದಿದ್ದರು. ಪರೀಕ್ಷೆಗಳು ಸುಗಮವಾಗಿ ನಡೆದಿದ್ವು. ಮುಂದಿನದ್ದೇನಿದ್ದರೂ ಮದುವೆಯ ತಯಾರಿ. ಪರೀಕ್ಷೆಗಳೆಲ್ಲ ಮುಗಿದು ಹಗುರಾದಂತೆ ರೆಸ್ಟ್ ಎಂಬಂತೆ ಇದ್ದ ನಕ್ಷತ್ರಳನ್ನು ನವೀನ್ ಹೊರಗಡೆ ಕರೆದುಕೊಂಡು ಹೋಗೋದಕ್ಕಾಗಿ ಹೇಳಿ ಮನೆಯಲ್ಲಿ ಪರ್ಮಿಷನ್ ತೆಗೆದುಕೊಂಡು ಕರೆದುಕೊಂಡು ಹೋದ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀಯಾ? ಇವಾಗಿನ್ನೂ ಎಕ್ಸಾಮ್ಸ್ ಮುಗಿಸಿ ಫ್ರೀ ಆಗಿದ್ದೀವಿ, ರೆಸ್ಟ್ ಮಾಡೋಕ್ಕೂ ಬಿಡಲ್ಲ, ಗುಣಗುತ್ತಲೇ ಹಿಂಬಾಲಿಸಿದಳು. ತಲೆಗೊಂದು ಮುಟುಕಿ, ಬಾ ನಿಂಗೆ ಸರ್ಪ್ರೈಸ್ ಇದೆ ಎಂದು ಕಾರ್ ನಿಲ್ಲಿಸಿದ್ದು ದಿ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಬಟ್ಟೆ ಅಂಗಡಿಯೊಂದರ ಮುಂದೆ. ಶಾಪಿಂಗಿಗೆ ಇಷ್ಟೊಂದು ಅರ್ಜೆಂಟಲ್ಲಿ ಕರ್ಕೊಂಡು ಬಂದಿದ್ದು? ಈಗೇನಕ್ಕೆ, ಹೆಂಗೂ ಮದುವೆ ಶಾಪಿಂಗ್ ಇತ್ತಲ್ಲ ಎಂದು ರಾಗವೆಳೆದವಳಿಗೆ, ಈಗ ಬಾಯಿ ಮುಚ್ಕೊಂಡು ಬರಲಿಲ್ಲ ಅಂದರೆ ಎತ್ತಾಕೊಂಡು ಹೋಗ್ತೀನಿ ಅಷ್ಟೇ, ಗದರಿದ ನವೀನ್. ಎತ್ತಾಕೊಂಡೋಗೋ, ನಡೆಯೋದಾದರೂ ತಪ್ಪುತ್ತೆ, ಕೈಯಗಲ ಮಾಡಿದಳು ಎತ್ತಿಕೊಳ್ಳುವಂತೆ. ಉಸಿರು ತಾಕುವಷ್ಟು ಬಳಿ ಸಾರಿದವನು, ಜಾಸ್ತಿ ಕಾಡಿಸ್ಬೇಡ ಚುಕ್ಕಿ, ಬಡಪಾಯಿ ಗಂಡು ಜೀವದ ಮೇಲೆ ಕರುಣೆ ಇರಲಿ, ಮಾದಕತೆಯಿಂದ ಹೇಳಿದ. ನಾಚಿದಳು. ಮಾತು ಬೇಡವಾಗಿತ್ತು. ಅವನ ಕಣ್ಣಲ್ಲಿ ಪ್ರತಿ ಬಾರಿ ಕರಗುವ ಹೆಬ್ಬಯಕೆ ಅವಳದು. ಹಿಡಿದಿದ್ದ ಶರ್ಟ್ ಕಾಲರನ್ನು ಮತ್ತಷ್ಟು ಹತ್ರ ಕೇಳಿಕೊಂಡು ಲವ್ ಯು ಎಂದು ಸಿರಿ ಹಣೆಗೆ ಹೂ ಮುತ್ತಿಟ್ಟಳು. ಪ್ರತಿ ಹೆಣ್ಣು ಬಯಸುವಂಥ ಸಂಗಾತಿ ಅವನು ಅನ್ನೋ ಹೆಮ್ಮೆ ಅವಳಿಗೆ. ಬಿಟ್ಟಿರಲಾರಳು ಅರೆಗಳಿಗೆ. ಸಿಕ್ಕಷ್ಟು ಮತ್ತಷ್ಟು ಬಯಕೆಯಾಗುವಂಥ ಸಾನ್ನಿಧ್ಯ ಅವನದು. ಹೋಗೋಣ್ವಾ ಅಂದಳು ಹಿಡಿದ ಕಾಲರ್ ಬಿಡುತ್ತಾ. ಬಟ್ಟೆ ಅಂಗಡಿಯ ಹೊಳಹೊಕ್ಕು, ಹೀಗೇಳು, ಏನು ಶಾಪಿಂಗ್ ಮಾಡಬೇಕು ಅಂದಳು. ಒಟ್ಟು ಎಂದು ಲೆಕ್ಕ ಹಾಕಿ 5 ಜನ ಅಮ್ಮಂದರಿಗೆ 4 ಬ್ಯೂಟೀಸ್ಗೆ ಸೀರೆ ಸೆಲೆಕ್ಟ್ ಮಾಡು ಅಂದ. 5 ಜನ ಅಮ್ಮಂದರು. ಸಂತೃಪ್ತಳು ಅವಳು. ತೋಳಿಗೊರಗಿದಳು. ಬಟ್ಟೆ ಅಂಗಡಿ ಎನ್ನುವುದನ್ನು ಮರೆತು. ಸುಮ್ಮನೆ ಬಟ್ಟೆ ತೆಗಿಯಲ್ಲ ನೀನು, ಏನು ಸ್ಪೆಷಲ್ಲು ಅಂತ ಮತ್ತೆ ಕೇಳಿದ್ಲು. ಅದೆಲ್ಲ ಆಮೇಲೆ, ಸರ್ಪ್ರೈಸ್. ಓಕೆನಾ, ಮೊದಲು ಸೆಲೆಕ್ಟ್ ಮಾಡು ಅಂದ ನವೀನ್. ಒಟ್ಟು 8 ಸೀರೆಗಳನ್ನು ಸೆಲೆಕ್ಟ್ ಮಾಡಿ ಕೂತಳು. 8 ಇದೆ, 9 ಅಲ್ವಾ ಬೇಕಿರೋದು ಎಂದು ಕೇಳಿದ ಅರಿಯದವನಂತೆ. ನೀನು ಏನಕ್ಕೆ ಅಂತ ಹೇಳೋವರೆಗೂ ಇನ್ನೊಂದು ಸೆಲೆಕ್ಟ್ ಮಾಡಲ್ಲ, ಮುಖ ಊದಿಸಿಕೊಂಡು ಹೇಳಿದಳು ನಕ್ಷತ್ರ. ಏನಕ್ಕೆ ಅಂತ ತಿಳ್ಕೊಳಕ್ಕ ಅಥವಾ ನಾನೇ ಸೆಲೆಕ್ಟ್ ಮಾಡಬೇಕಾ ಅಂತ ಹೆಗಲು ಬಳಸುತ್ತಾ ಕೇಳಿದ. ಗೊತ್ತಿದ್ದು ಯಾಕೆ ಕೇಳೋದು? ಊದಿಸಿಕೊಂಡೇ ಮೊಣಕೈಯಿಂದ ತಿವಿದು ಹೇಳಿದಳು. ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿಲ್ಲಿ ಎಂದು ತಾನು ಆಯ್ಕೆ ಮಾಡಿಟ್ಟಿದ್ದ ಸೀರೆಯೊಂದನ್ನು ತೋರಿಸಿದ. ಕಣ್ಗಳು ಅರಳಿದವು. ವಾವ್ ಎನ್ನುವ ಉದ್ಗಾರವೊಂದು ಹೊರಟಿತ್ತು. ಹೆಗಲು ತಬ್ಬಿ ಮುತ್ತಿಡುವ ಬಯಕೆ ತಡೆದುಕೊಂಡು ಬಿಲ್ತೆತ್ತು ಹೊರಬಂದರು. ಡೋಂಟ್ ಬಿಲ್ಡ್ ಕ್ಯೂರಿಯಾಸಿಟಿ ಟೂ ಮಚ್ ಅಂದಳು ನಡೆಯುತ್ತಾ. ಗೌಡರು ಕಾಲ್ ಮಾಡಿದರು. ಹಾಂ ಅಪ್ಪ, ಈಗಷ್ಟೇ ಬಟ್ಟೆ ಶಾಪಿಂಗ್ ಆಯಿತು, ನಿಮ್ಮ ಸೊಸೆ ಕುಣ್ದಾಡ್ತಿದ್ದಾಳೆ, ಮುಂದೆ ಎಲ್ಲೋಗೋದು ಅಂತ ನವೀನ್ ಕೇಳಿದ್ದ. ಆ ಕಡೆಯಿಂದ ಗೌಡರು ಏನೋ ಹೇಳ್ತಾ ಇದ್ರು. ಕೇಳಿಸಿಕೊಂಡು ನಗುತ್ತಾ, ಅದು ಸರಿನೇ, ನೀವು ಹೇಳ್ದ ಹಾಗೆ ಮಾಡ್ತೀನಿ ಎಂದು ಕಾಲ್ ಡಿಸ್ಕನೆಕ್ಟ್ ಮಾಡಿದ್ದ ನವೀನ್. ಮೊದಲು ಹೋದದ್ದು ಸ್ನೇಹ ಮನೆಗೆ. ಆಸ್ತಿ ಪಾಲಾದ ಮೇಲೆ ನೆಮ್ಮದಿಯಿಂದ ಶಾಂತವಾಗಿತ್ತು ಮನೆ. ನೋಡು, ಜೋಡಿ ಮೇಲೆ ಬರಲ್ಲ ಅಂತಿದ್ರಲ್ಲ, ಕರ್ಕೊಂಡು ಬಂದಿದ್ದೀನಿ ಅಂದ ನವೀನ್. ಡಾರ್ಲಿಂಗ್ ಎನ್ನುತ್ತಾ ನಕ್ಷತ್ರ ಸ್ನೇಹಾಳ ತಂದೆ ರಮಾಕಾಂತರ ಪಕ್ಕ ಕೂತ್ಕೊಂಡ್ಳು. ಹೆಣ್ಮಕ್ಳು ಎಷ್ಟೇ ದೊಡ್ಡವರಾದರೂ ಹೆತ್ತವರಲ್ಲಿರೋ ಅಷ್ಟು ಸಲಿಗೆ ಗಂಡ್ಮಕ್ಳಲ್ಲಿರಲ್ಲ. ಬೆಳೀತಾ ಬೆಳೀತಾ ನಾವು ಕಳೆದು ಹೋಗ್ತೀವಿ ಎಂದುಕೊಂಡ ನವಿ. ರಮಾಕಾಂತರನ್ನು ಒಮ್ಮೆ ಪರೀಕ್ಷಿಸಿ, ಶರದಿ ಮದುವೆಯಲ್ಲಿ ಓಡಾಡೋ ಅಷ್ಟು ಟಿಪ್ ಟಾಪಾಗಿ ರೆಡಿ ಆಗ್ತೀರಾ, ಡೋಂಟ್ ವರಿ ಅಂತ ಹೇಳಿದ್ದ. ಸ್ನೇಹಾಳಿಗೆ ಆಶ್ಚರ್ಯ. ಸುಳಿವು ಕೊಡದೆ ಬಂದವರನ್ನ ನೋಡಿ ಪಿಸುಧ್ವನಿಯಲ್ಲಿ ಕೇಳಿದ್ಲು. ಅವಳ ಥರ ನಿಂಗೂ ಮದುವೆ ಮಾಡೋಕ್ಕೇನಲ್ಲ, ಡೋಂಟ್ ವರಿ, ನನಗೂ ಮ್ಯಾಟರ್ ಗೊತ್ತಿಲ್ಲ, ಎಲ್ರಿಗೂ ಬಟ್ಟೆ ತೆಗ್ದಿದ್ದಾನೆ, ಕೊಟ್ಟು ಹೋಗೋಕ್ಕಂತ ಬಂದ್ವಿ ಎಂದಳು ನಕ್ಷತ್ರ. ಈಗಷ್ಟೇ ಶಾಂತಿ ಬಾವುಟ ಆರಿಸಿದ್ದೀವಿ, ಸ್ವಲ್ಪ ದಿನ ನೆಮ್ಮದಿಯಾಗಿರಬೇಕು ಅಂದಳು ಸ್ನೇಹ. ಕಾವೇರಿಯವರು ಆಗಲೇ ಜ್ಯೂಸ್ ತಂದಿದ್ರು. ಜ್ಯೂಸ್ ಕುಡಿಯುತ್ತಾ, ಬಾರೆ ಶರು ಮನೆಗೆ ಹೋಗೋಣ ಅಂದಳು ನಕ್ಷತ್ರ. ನೋ ನೋ ನೋ, ನಾನು ಬರಲ್ಲಪ್ಪ, ನಂಗೆ ರೆಸ್ಟ್ ಬೇಕು ತಲೆಯಾಡಿಸಿದಳು ಸ್ನೇಹ. ಏನೋ ಸ್ಪೆಷಲ್ ಪ್ಲ್ಯಾನ್ ಮಾಡಿದ್ದಾರೆ ನವೀನ್, ನೀವೇ ಹೋಗಿ ಜೊತೆಲಿ, ಅವಳೇನಕ್ಕೆ ಮಧ್ಯದಲ್ಲಿ ಅಂದರು ರಮಾಕಾಂತ್. ಡಾರ್ಲಿಂಗ್, ನಾವಿಬ್ಬರು ಸೇಲ್ ಆಗಿದ್ದು ಆಯಿತು, ಇದೊಂದು ಓಲ್ಡ್ ಸ್ಟಾಕ್ ಅನಿಸ್ತಿಲ್ವ ನಿಮಗೆ? ನಕ್ಷತ್ರ ರಮಾಕಾಂತರನ್ನು ಕೇಳಿದ್ಲು. ನಿಮ್ಮ ಡಾರ್ಲಿಂಗಿಗೆ ಹಾಗನ್ಸಲ್ಲ ಅನ್ಸಿದ್ರೆ ನನಗೆ ಅನ್ನಿಸ್ಬೇಕು ಅಷ್ಟೇ. ಮನೆಗೆ ಮಗನ ಹಾಗೆ ನವೀನ್ ಇದಾನಲ್ಲ, ಅವನೇ ನೋಡ್ತಾನೆ ಬಿಡು ಎಂದರು ಕಾವೇರಿ. ನವೀನ್ ಎಂದರೆ ಮನೆ ಮಗನಷ್ಟೇ ಪ್ರೀತಿ ರಮಾಕಾಂತ ದಂಪತಿಗಳಿಗೆ. ಮೂವರಿಗೂ ತಂದಿದ್ದ ಬಟ್ಟೆಗಳನ್ನು ಕೊಟ್ಟು ಮುಂದಿನ ಭಾನುವಾರ ರೆಡಿ ಇರಲು ತಿಳಿಸಿದ ನವೀನ್. ಇಬ್ಬರು ಜೊತೆಯಾಗಿ ಕಾಲಿಗೆರಗಿದರು, ಮನ ತುಂಬಿ ಹಾರೈಸಿದರು ಇಬ್ಬರು.
ಕಾರಿನವರೆಗೂ ಕಳಿಸಲು ಬಂದ ರಮಾಕಾಂತರನ್ನು ನೋಡಿ ನಕ್ಷತ್ರಳಿಗೆ ಕಣ್ಣೀರು ಬಂದಿತ್ತು. ತಬ್ಕೊಂಡು ನೀವಿಷ್ಟು ಗುಣ ಆದ್ರಲ್ಲ, ಸಾಕು ಡಾರ್ಲಿಂಗ್ ಅಂದಳು ಖುಷಿಯಿಂದ. ನೆಮ್ಮದಿ ಸ್ನೇಹಾಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ನನಗಂತೂ ಅವಾಗಿಂದ ಸರ್ಪ್ರೈಸ್ ಏನಿರಬಹುದು ಅಂತ ಥಿಂಕ್ ಮಾಡಿ ಮಾಡಿ ಸಾಕಾಗ್ತಿದೆ, ಏನು ಅಂತ ಹೇಳೋ ಡ್ರೈವ್ ಮಾಡುತ್ತಿದ್ದವನ ತೋಳಿಗೊರಗಿ ಕೇಳಿದ್ಲು ನಕ್ಷತ್ರ. ನಾನು ಮೌನವ್ರತ ಮಾಡ್ತಿದ್ದೀನಿ ಅಂತ ಹೇಳಿ ಡ್ರೈವಿಂಗ್ ಕಡೆ ಗಮನ ಹರಿಸಿದ. ಹೋಗೋ ಮೂತಿ ತಿರುವಿ ಕೂತಳು ಶರದಿ ಮನೆ ತಲುಪೋವರೆಗೂ. ಸ್ನೇಹ ಆಗಲೇ ಕಾಲ್ ಮಾಡಿ ವಿಷಯ ತಿಳಿಸಿದ್ರಿಂದ ಲಲಿತಾ ಆಗಲೇ ಅಡುಗೆ ಸಿದ್ಧ ಮಾಡಿಟ್ಟಿದ್ರು. ಮಜ್ಜಿಗೆ ಹುಳಿ ಘಮ್ ಅಂತಿದೆ ಎನ್ನುತ್ತಲೇ ಹೊಳ ಬಂದಳು ನಕ್ಷತ್ರ. ನೀನು ಬರ್ತೀಯಾ ಅಂತ ಗೆಳತಿ ಮುಖ ಕಾಣುತ್ತಲೇ ಶರದಿಗೆ ಖುಷಿ. ನವೀನ್ ಹಿಂದೆಯೇ ಬ್ಯಾಗ್ ಹಿಡಿದು ಒಳ ಬಂದು ಟೀಪಾಯಿ ಮೇಲಿಟ್ಟು ವಾರ್ತೆಗಳ ವಿವರ ಓದುದ್ರ ಸ್ನೇಹ ಅಂದ. ಹೇಳಿದ್ಲು ಬ್ರೋ, ಸರ್ಪ್ರೈಸ್ ಅಂದ್ರಂತೆ, ಸೊ ಕೇಳಲ್ಲ, ಹೇಳಿ ಮೊದಲು ಕೈಕಾಲು ತುಳ್ಕೊಂಡು ಊಟ ಮಾಡೋಣ ಅಂದಳು ಶರದಿ. ನೋಡಿ ಕಲ್ತ್ಕೊಳ್ರೆ ಇಬ್ಬರು, ತಲೆ ತಿಂದಾಕ್ಬಿಟ್ರು ಶರದಿ ಇಬ್ರು ಎನ್ನುತ್ತಾ ಸಿಂಕ್ನಲ್ಲಿ ಕೈ ತೊಳೆದು ಬಂದ. ಲಲಿತಾ ಬಿಸಿ ಬಿಸಿ ಅಡುಗೆ ಬಡಿಸಿದ್ರು. ಊಟ ಮುಗಿಸ್ದವನು, ಆಂಟಿ ಸಂಡೇ ಆದಮೇಲೆ ಮದುವೆ ಡೇಟ್ ಫಿಕ್ಸ್ ಮಾಡೋಣ, ಏನಂತೀರಾ ಅಂದ ನವೀನ್. ಹಾಗೇ ಆಗಲಿ ಎಂದರು ಲಲಿತಾ. ಹೇಳು ಏನಂತಾರೆ ಬಾವ, ಏನಾದರೂ ಸಿಡಿಮಿಡಿ ಅಂದರೆ ನಂಗೆ ಹೇಳು, ಕೀ ಇಲ್ಲಿದೆ ಅಂದ ನವೀನ್ ಶರದಿಗೆ. ಒಡ ಹುಟ್ಟಿದವಳಷ್ಟೇ ಅಕ್ಕರೆ ಅವಳೆಂದರೆ. ಎಲ್ಲರನ್ನೂ ಒಂದು ಮಾಡೋಕ್ಕೆ, ಎಲ್ಲರ ಬದುಕನ್ನು ಹಸನು ಮಾಡೋ ಭರದಲ್ಲಿ ನಿಮ್ಮ ಬದುಕನ್ನು ಬರಡು ಮಾಡ್ಕೋಬೇಡಿ ಬ್ರೋ. ಸಿಗೋ ಟೈಮ್ನೆಲ್ಲ ನಮ್ಗಳಿಗೋಸ್ಕರನೇ ಸ್ಪೆಂಡ್ ಮಾಡ್ತಿದ್ದೀರಾ. ನಾವು ಚೆನ್ನಾಗಿದ್ದೀವಿ, ಮಾತಾಡ್ತಾ ಇದ್ದೀವಿ, ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ, ಅಷ್ಟು ಸಾಕು ಅಂದಳು ಶರದಿ. ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆಗ್ತಿದೆ ಅಲ್ವಾ ಚುಕ್ಕಿ ಅಂದ ನವೀನ್. ಲೂಸ್ ಕಣೆ ನೀನು, ಮೆಂಟ್ಲು ತಂಗಿ ಅಂತ ಪ್ರೂವ್ ಮಾಡ್ತಿದ್ದೀಯಾ ಅವಾಗವಾಗ. ಹಾಗೇನಿಲ್ಲ, ನಾವು ಖುಷಿಯಾಗಿದ್ದೀವಿ, ಜೊತೇಲಿದ್ದೀವಿ. ನಾವಷ್ಟೇ ಬದುಕೋದಲ್ಲ, ಬದುಕು ನಮ್ಮ ಸುತ್ತ ಇರೋರ ಜೊತೆ ಬದುಕೋಕೆ ಬದುಕು. ಗೆಟ್ ರೆಡಿ ಫಾರ್ ಸಂಡೇ ಮುತ್ತಿಟ್ಟಿದ್ದಳು ನಕ್ಷತ್ರ. ಹೊರಡ್ತೀವ ಆಂಟಿ, ಶರದಿ ಲೇಟಾಗುತ್ತೆ, ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದೆ ಎನ್ನುತ್ತಾ ಮೇಲೆದ್ದ ನವೀನ್. ಕಾರು ಮರೆಯಾಗುವವರೆಗೂ ಕೈ ಬೀಸಿ ಒಳ ಬಂದಳು ಶರದಿ ಮತ್ತು ಲಲಿತಾ. ಎದೆಯ ಮೇಲೆ ತಲೆ ಇಟ್ಟು ಹಸನಾದ ನಡುಕಟ್ಟನ್ನು ತಬ್ಬಿದಳು ನಕ್ಷತ್ರ. ಅವಳ ಭಾವಗಳೆಲ್ಲ ಹೇಳದೆ ಅರ್ಥ ಮಾಡಿಕೊಳ್ಳುವವ ಅವನು. ಎಡಗೈಯಿಂದ ತಲೆ ನೇವರಿಸುತ್ತಾ ಒಂದೇ ಕೈನಲ್ಲಿ ಡ್ರೈವ್ ಮಾಡುತ್ತಾ ಆಗಾಗ ನೆತ್ತಿಗೆ ಮುತ್ತಿಡುತ್ತಿದ್ದ. ಎಲ್ಲರೂ ಸಂಭ್ರಮ ಪಡೋ ಅಂಥದ್ದು ಏನೋ ಮಾಡ್ತಿದೀಯಾ ನೀನು, ಆದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಬುದ್ಧಿ ನನಗಿಲ್ಲ. ಶರದಿ ನಿಮ್ಮ ಆಸರೆಯಲ್ಲಿ ಹೊಂಗೆ ಮರದ ನೆರಳಿನಲ್ಲಿದ್ದಷ್ಟು ತಂಪಾಗಿರ್ತಾಳೆ ಅನ್ನೋದೇ ಸಮಾಧಾನ. ನೀನು ನನಗಷ್ಟೇ ಅಲ್ಲ, ನನ್ನ ಜೊತೆ ಇರೋ ಪ್ರತಿಯೊಬ್ಬರಿಗೂ ಪ್ರೀತಿ ಪಾತ್ರ. ಐ ಆಮ್ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ಪ್ರತಿ ಹೆಣ್ಣು ಬಯಸುವಂಥ ಸಂಗಾತಿ ನೀನು ಅಂತ ಹೇಳಿದ್ಲು ನಕ್ಷತ್ರ. ನವೀನ್ ಬಾಯಿ ಬಿಟ್ಟು ಹೇಳದಿದ್ದರೇನಂತೆ, ತನ್ನವನ ನಡತೆ ನಕ್ಷತ್ರಳ ಮನಸ್ಸಿಗೆ ಅರ್ಥವಾಗಿತ್ತು. ಮನೆ ಕಡೆ ಡ್ರೈವ್ ಮಾಡುತ್ತಿದ್ದವನು ತಟ್ಟನೆ ರೂಟ್ ಬದಲಾಯಿಸಿದ್ದ. ನಿಂಗೆ ಹೇಳಬಾರ್ದು ಅಂತೇನಿಲ್ಲ, ಆದರೆ ಬಾಯಿ ಬಡುಕಿ ನೀನು, ನಿನ್ನ ಹತ್ರ ಸೀಕ್ರೆಟ್ಸ್ ಇರಲ್ಲ ಅಂತ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ವಿ ಅಷ್ಟೇ ಎನ್ನುತ್ತಾ ಮನೆಯೊಂದರ ಮುಂದೆ ಕಾರು ನಿಲ್ಲಿಸಿದ. ಹೊಸದಾಗಿ ಕಟ್ಟಿದ ಮನೆ. ಪೇಂಟಿಂಗ್ ಮುಗಿದು ಕ್ಲೀನಿಂಗ್ ಕೆಲಸಗಳು ನಡೀತಾ ಇದ್ವು. ಗೇಟು ದಾಟಿ ಒಳ ಹೋದರೆ ಯತಿ ಎಂಟ್ರೆನ್ಸ್ ಲೈಟ್ಸ್ನ ಫಿಟ್ ಮಾಡಿಸ್ತಾ ಇದ್ದ. ನಕ್ಷತ್ರನನ್ನು ನೋಡಿದ ಯತಿ, ವೆಲ್ಕಮ್, ಇದೊಂದೇ ಲಾಸ್ಟ್ ಲೈಟು, ಆಯಿತು ಬಂದೆ ಒಳಗೆ ಹೋಗಿರು ಅಂತ ಹೇಳ್ದ. ಬಲಗಾಲಿಟ್ಟು ಒಳ ಹೋದರೆ ಗೌಡರು ಒಳಗೆ ಎಲ್ಲ ಸರಿಯಿದೆಯೇ ಎಂದು ಪರೀಕ್ಷಿಸುತ್ತಿದ್ದರು. ವಿಶ್ವನಾಥರು ಆಗಷ್ಟೇ ಬಂದ ಸಾಮಾನುಗಳನ್ನು ಸ್ಟೋರ್ ರೂಮಿನಲ್ಲಿ ಇರಿಸುತ್ತಿದ್ದರು. ನಕ್ಷತ್ರಳನ್ನು ನೋಡಿ, ಬಂದ್ಯಾ ಬಾ ಲಕ್ಷ್ಮಿ ಅಂದರು ಗೌಡರು. ಕಾಟ ಕೊಟ್ಬಿಟ್ಲು ಬೆಳಗ್ಗೆಯಿಂದ, ಸೆಂಟಿಮೆಂಟ್ ಡೈಲಾಗ್ಸ್ ಎಲ್ಲ ಹೊಡೆದ್ಲು, ಅದಕ್ಕೆ ಮುಚ್ಚಿಡೋಕ್ಕಾಗಲಿಲ್ಲ, ನೋಡಲಿ ಅಂತ ಕರ್ಕೊಂಡು ಬಂದೆ ಅಂದ ನವಿ. ನಕ್ಷತ್ರಳ ಮನಸ್ಸಿನಲ್ಲಿ ಬೇರೆಯೇ ಯೋಚನೆ ಓಡ್ತಾ ಇತ್ತು. ಲಕ್ಷ್ಮಿ ಹೋಗು, ಮನೆಯೆಲ್ಲ ಒಂದು ರೌಂಡ್ ನೋಡ್ಕೊಂಡು ಬಾ ಅಂದರು ಗೌಡರು. ಬಾ ಮನೆ ತೋರಿಸ್ತೀನಿ, ನವೀನ್ ಕರೆದುಕೊಂಡು ಹೊರಟ. ಎಲ್ಲ ನವೀನನ ಅಭಿರುಚಿಯಂತೆ ಆಧುನಿಕ ಸೌಲಭ್ಯಗಳಿರುವ ಸುಸಜ್ಜಿತವಾದ ಡ್ಯೂಪ್ಲೆಕ್ಸ್ ಮನೆ. ಇದೇ ಮನೆ ಗೃಹ ಪ್ರವೇಶಕ್ಕೆ ನವಿ ಇವತ್ತು ಎಲ್ರಿಗೂ ಬಟ್ಟೆ ತಂದಿದ್ದು, ನನಗೋಸ್ಕರ ಸೀರೆ ಆರಿಸಿದ್ದು ಎಲ್ಲ ಇವರ ಸಂಭ್ರಮಕ್ಕಾಗಿ. ಅಂದರೆ ನವಿ ಕಟ್ಸಿರೋ ಮನೆನಾ ಅಥವಾ ಮಾವ ನವೀನನ್ಗಂತ ಕಟ್ಸಿರೋದಾ? ಸಂತೋಷಕ್ಕಿಂತ ದುಃಖ ಉಮ್ಮಳಿಸಿ ಬಂದಿತ್ತು. ಇಂಥ ಒಂದು ನಿರ್ಧಾರ ಮಾಡುವಾಗ ನನಗೊಂದು ಮಾತು ಹೇಳಬೇಕು ಕೇಳಬೇಕು ಅನ್ನಿಸ್ಲಿಲ್ವ ಇವನಿಗೆ? ಇದೇನಾ ಸಮಾನತೆ? ಮಾವಂಗೇನಾಗಿದೆ? ಅವರಾದರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಪಪ್ಪ ಅವರಿಗೂ ಗೊತ್ತು, ಅವರು ಕೂಡ ಹೇಳಿಲ್ಲ ನನಗೆ. ಅರೆ ಮನಸ್ಸಿನಿಂದಲೇ ಮನೆಯನ್ನು ಸುತ್ತು ಹಾಕಿ ಹಾಲ್ಗೆ ಬಂದಳು. ಹೇಗಿದೆ ಲಕ್ಷ್ಮಿ ಮನೆ, ಇಷ್ಟ ಆಯ್ತಾ ನಿನಗೆ? ಎಲ್ಲ ಇವರಿಬ್ಬರದೇ ಸೆಲೆಕ್ಷನ್ ಅಂದರು ಗೌಡರು. ತಲೆ ತಗ್ಗಿಸಿ ನಿಂತವಳ ಕಣ್ಣಿಂದ ಜಾರಿದ ಕಂಬನಿ ನೆಲ ಕಚ್ಚಿತು. ಚುಕ್ಕಿ ಮನೆ ಹೇಗಿದೆ, ಇಷ್ಟ ಆಯ್ತಾ ನಿನಗೆ? ಅಪ್ಪ ಕೇಳ್ತಾ ಇದ್ದಾರೆ, ನವೀನ್ ಮತ್ತೊಮ್ಮೆ ಕೇಳಿದ್ದ. ಕಣ್ಣೀರು ನುಂಗಿಕೊಂಡು, ಯಾರಿಗೆ ಮಾವ ಮನೆ? ಹೊಸದಾಗಿ ಮನೆ ಕಟ್ಟಿಸೋ ಅವಶ್ಯಕತೆ ಏನಿತ್ತು? ಇವನಿಗಂತೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ವಾ ಮಾವ? ಪಪ್ಪ ನೀವಾದರೂ ಹೇಳ್ಬೋದಾಗಿತ್ತಲ್ವಾ ಮತ್ತೊಂದು ಮನೆ ಬೇಡ ಅಂತ? ಯತಿ ಅಣ್ಣ ನೀನು ಯಾರೂ ಮಾತಾಡಬೇಡಿ ನನ್ನ ಜೊತೆ.
ಹೇಟ್ ಯು ಎನ್ನುತ್ತಾ ಕಣ್ಣೀರು ಒರೆಸಿಕೊಳ್ಳುತ್ತಾ ಕುಳಿತಳು. ಲಕ್ಷ್ಮಿ, ಹೊಸ ಮನೆಗೆ ಬಂದಿನಾನೆ ಹೆಣ್ಮಕ್ಳು ಅಳಬಾರ್ದು, ಕಣ್ಣರ್ಸ್ಕೋ ಮೊದಲು ಅಂದರು ಗೌಡ್ರು. ಬಂಗಾರ, ಅಳೋ ಅಂಥದ್ದೇನಾಯಿತು ಈಗ, ಯಾಕೆ ಅಳ್ತಾ ಇದ್ದೀಯಾ ಅಂದರು ವಿಶ್ವನಾಥರು. ಏನಾಯಿತು ಮಗಳೇ, ಗೌಡರು ಬಳಿ ಬಂದು ತಲೆ ನೇವರಿಸುತ್ತಾ ಕೇಳಿದರು. ನನ್ನ ಸೊಸೆ ಅಲ್ಲ ಮಗಳು ನೀನು ಅಂತ ಹೇಳಿ ಈಗ ದೂರ ಮಾಡೋಕೆ ರೆಡಿ ಇದ್ದೀರಾ ಮಾವ ಎಂದು ಬಿಕ್ಕುತ್ತಾ ಅಳಲು ಶುರು ಮಾಡಿದಳು. ಶಿಟ್ ಮಾವ, ನಿಮ್ಮ ಮಗಳು ನನ್ನಂಥ ಬಡಪಾಯಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಎಂದ ನವೀನ್. ಬುದ್ದು, ಹೊಸ ಮನೆ ಕಟ್ಸಿರೋದು ನಿಜ, ಗೃಹ ಪ್ರವೇಶಕ್ಕಾಗಿಯೇ ಇವತ್ತೆಲ್ರಿಗೂ ಬಟ್ಟೆ ತೆಗೆದಿದ್ದು. ಆದರೆ ಮನೆ ನಮಗಲ್ಲ, ಸತಿಗೆ ಅಂತ ಕಟ್ಸಿರೋದು. ಅವನೆಂಥ ಸ್ವಾಭಿಮಾನಿ ಗೊತ್ತಲ್ವಾ, ಸರ್ಪ್ರೈಸ್ ಇರಲಿ ಅಂತ ಹೇಳಿರಲಿಲ್ಲ ಅಷ್ಟೇ, ಹಣೆ ಚಚ್ಚಿಕೊಳ್ಳುತ್ತಾ ಹೇಳಿದ ನವಿ. ಗೌಡರು ನಿರಾಳವಾಗಿ ನಿಟ್ಟಿಸಿರು ಹೊರಹಾಕಿ, ಅಪ್ಪಟ ಅಪರಂಜಿ ನನ್ನ ಸೊಸೆ, ನೀನು ಯಾವಾಗ ನಮ್ಮ ಮನೆಗೆ ಬರ್ತೀಯೋ ಅಂತ ಕಾಯ್ತಾ ಇದ್ದೀನಿ, ಅಂಥದ್ರಲ್ಲಿ ನಿನ್ನ ಮನೆಯಿಂದ ದೂರ ಇಡ್ತೀನ ಸೊಸೆ, ನನ್ನ ಬಂಗಾರ. ಸೊಸೆ ಮೇಲಿನ ಅಭಿಮಾನ ದುಪ್ಪಟ್ಟಾಗಿತ್ತು ಗೌಡರಿಗೆ. ವಿಶ್ವನಾಥರಿಗೂ ಮಗಳು ಕೊಟ್ಟ ಮನೆಯಲ್ಲಿ ನಮ್ಮ ಗೌರವ ಉಳಿಸ್ತಾಳೆ, ಹುಡುಗಾಟಿಕೆಯ ಹುಡುಗಿಯಾದರೂ ಹೆಮ್ಮೆ ಆಗಿತ್ತು. ಸತಿ ಅಣ್ಣಂಗ, ಅವರು ಜೊತೆಯಲ್ಲೇ ಇರಬಹುದಲ್ವಾ, ರಾಗವೆಳೆದಿದ್ದಳು ಕಣ್ಣೀರು ಒರೆಸ್ಕೊಳ್ತಾ. ನಕ್ಷು, ನಿನಗೆ ಗೊತ್ತಾಗಲ್ಲ, ಎಷ್ಟೇ ಆತ್ಮೀಯತೆ ಫ್ರೆಂಡ್ಶಿಪ್ ಇರಬಹುದು, ಆದರೆ ಅವರಿಗೂ ಯಾವಾಗಲೂ ಇರೋಕ್ಕೆ ಮುಜುಗರ ಆಗುತ್ತಲ್ವಾ, ಅಲ್ಲದೆ ಅವರಿಗೂ ಸ್ವಾತಂತ್ರ್ಯ ಬೇಕಲ್ವಾ, ಅದಕ್ಕೆ ಈ ಸರ್ಪ್ರೈಸ್, ಯತಿಯೇ ಉತ್ತರಿಸಿದ್ದ. ನವಿ ಮತ್ತು ಗೌಡರ ಕಡೆ ನೋಡಿದಳು. ಹೌದೆಂಬಂತೆ ತಲೆಯಾಡಿಸಿದ್ರು ಇಬ್ಬರು. ಈಗಲೇ ಹೇಳಬೇಡ ಸರ್ಪ್ರೈಸ್ ಅವರಿಬ್ರಿಗೂ, ಓಕೆನಾ ಅಂದ ನವಿ. ಹೇಳಲ್ಲಪ್ಪ, ಶರು ಖುಷಿ ಆಗೋದನ್ನ ನೋಡೋಕೆ ಚಂದ ಅಂದಳು. ಅಷ್ಟರಲ್ಲಿ ಹೋಟೆಲಿಂದ ಟೀ ಮತ್ತು ಸಮೋಸ ಬಂದಿತ್ತು. ಎಲ್ಲರೂ ಹೊರ ಹೋದರು. ನಕ್ಷತ್ರ, ನವೀನ್ ಇಬ್ಬರೇ ಉಳಿದಾಗ, ಎಷ್ಟಿದ್ದರೇನು, ನಾವೆಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಶರು ತುಂಬ ಸ್ವಾಭಿಮಾನಿ, ಅವಳಿಗೆ ದುಡಿದು ಬದುಕೋದ್ರಲ್ಲೇ ತೃಪ್ತಿ. ನಿನ್ನ ಡಿಸಿಷನ್ ಸರಿ ಇದೆ ನವಿ, ಸಾರಿ ನಮಗೆ ಮನೆ ಕಟ್ಟಿದೀಯಾ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೆ ನಿನ್ನ ಮೇಲೆ ಅಂತ ಹೇಳಿದ್ಲು. ಜಾಣೆ ನನ್ನ ಚುಕ್ಕಿ, ಬೇಗ ಅರ್ಥ ಮಾಡ್ಕೋತಾಳೆ, ಪನಿಷ್ಮೆಂಟ್ ಅಂತ ರಾಗವೆಳೆಯುತ್ತಾ ಕೆನ್ನೆ ಸವರಿಕೊಂಡ ನವಿ. ತಟ್ಟನೆ ಪೆಟ್ಟು ಕೊಟ್ಟು ಹೋಗಲೋದವಳ ಕೈ ಹಿಡಿದು ಬಳಿಗೆ ಎಳೆದುಕೊಂಡು, ನಿನ್ನ ಅಣ್ಣಂಗೋಸ್ಕರ ಮನೆ ಕಟ್ಟಿದ್ದೀನೆ, ಇದೇ ಖುಷಿಗೆ ಆಸೆಗಣ್ಣಿನಿಂದ ನೋಡುತ್ತಾ ಕೇಳಿದ. ಮನೆಗೆ ಡ್ರಾಪ್ ಮಾಡು ಬಾ. ಮನಸ್ಸು ಆಕಾಶದಲ್ಲಿ ಹಾರುತ್ತಿರುವ ಹಕ್ಕಿಯಷ್ಟು ಹಗುರಾಗಿತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.